ಓಯ್ ರಘು ಏನ? ಅಯ್ಯೋ ನೀನ್ ನೋಡಿದ್ರೆ ಪಾಪ ಅನ್ಸತ್ತೆ ಕಣಪ್ಪ. ಯಾಕೋ? ನೀನೇನೋ ನಿನ್ ತಂಗಿ ಮದ್ವೆ ಮಾಡ್ಬೇಕು ಅಂತ ಆಫೀಸಲ್ಲಿ ರಾತ್ರಿ ಹೋಗ್ಲು ದುಡಿತಿರ್ತೀಯ. ಹೌದು. ಆದ್ರೆ ನಿನ್ ಮನೇಲಿ ನಿನ್ ತಂಗಿ ತಂಗಿ ಕಂಡರ್ ವಿಷಯ ನಮ್ಗೆ ಯಾಕಪ್ಪ? ಅಲ್ಲ ಅದೇನೋ ತಂಗಿ ಅಂದಲ್ಲ, ಏನ್ ವಿಷಯ? ಏನು ನೀನ್ ನಮ್ಮವನು ಅಂತ ಹೇಳ್ತಾ ಇದೀನಿ. ನೀನು ಆಫೀಸ್ ಹಿಂಗ್ ಹೋಗ್ತಿದ್ದಂಗೆ ಹೊರ್ಗೆ ದಪ್ಪಿಗೆ ಹಿಂಗ್ ಮಾಡ್ತಾನಲ್ಲ ಸೂರಜ್. ಅವ್ನ್ ನಿಮ್ ಮನೆಗ್ ಬಂದು ಹೋಗ್ತಿರ್ತಾನೆ. ನಮ್ಮನೆಗ? ಇನ್ನ ನಮ್ಮ ಮನೆಗ ವಯಸ್ಸಿಗೆ ಬಂದ್ರು ಹುಡುಗಿ ಮನೆಗ್ ಬಂದು ಅದ್ ಏನ್ ಮಾಡ್ತಿರ್ತಾನೋ ಏನೋ. ನನ್ಗೆ ಅವತ್ತಿಂದನೂ ಡೌಟ್ ಇತ್ತು. ಏ ಮಿಂಚೋ ಮಿಂಚೋ ಬಂದೇನಾ ಫೈಲಿ. ಅಣ್ಣ ನೀನ್ ಇನ್ನ ಆಫೀಸ್ಗೆ ಹೋಗಿಲ್ವಾ? ಇವತ್ ಯಾರು ಕೊಟ್ಟಿದ್ದು ಅಪಾಯಿಂಟ್ಮೆಂಟ್ ನ? ಅಪಾಯಿಂಟ್ಮೆಂಟ್ ಏನ್ ಮಾತಾಡ್ತಿದ್ಯೋ? ಮಳ್ಳಿ ಸೂರಜ್ ಗೆಸ್ಕಾಲು ಅಂದ್ರೆ ಬಲಗಲ್ ಪಕ್ಕ ಎಡಗಾಲು ಅಂದ್ಲಂತೆ. ಬಲ್ಗಲ್ ಪಕ್ಕ ಎಡ್ಗಲ್ಲ. ಅಷ್ಟಕ್ಕೂ ಈ ಸೂರಜ್ ಅಂದ್ರೆ ಯಾರು ಮೇಡಮ್? ನಂಬ್ತೀರಾ ಮೇಡಮ್? ನಂಬ್ತೀರೇನು? ನೋಡಜ್ಜಿ ಏನ್ ಸಾಧಾರಣ ನಾಟಕ ಆಡ್ತಾವಳೆ ಅಂತ. ಮನೆಗೆ ಹೋಗಿ ಬರೋದು ರಘು ಹಿಂಗ್ ಯಾಕೆ ದೊಡ್ಡ ರೋಗ ಬಂದಾರ ಗಾಡಿಯ ಮೊನ್ನೆ ಅಂದ ತಕ್ಷಣ 10 ಜನ ಬರ್ತಾರ್ರಿ 10 ಜನ ಹೋಯ್ತಾರ್ರಿ. ಅದಕ್ಕೆ ಯಾಕೆ ಒಡ ಹುಟ್ಟಿ ತಂಗಿನ ನಾಯಿ ಹೊಡ್ದಂಗ್ ಹೊಡಿತಿದ್ಯಾ? ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ. ಹೊಡಿಯೋದು ಅಣ್ಣ ಯಾರು ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ನಿಂಗೆ ತಲೆ ಕೆಟ್ಟಿದ್ಯಾ? ಒಡ ಹುಟ್ಟಿದ ಅಣ್ಣಂಗೆ ಎದುರು ಮಾಡತ್ತ ದೊಡ್ಡವಳಾಗ್ಬಿಟ್ಟ ನೀನು. ನಾನೇನೋ ನಿಮ್ಮನ್ನ ಅಣ್ಣ ತಂಗಿ ಸಿನಿಮಾದಲ್ಲಿ ಬರೋ ಶಿವರಾಜ್ ಕುಮಾರ್ ರಾಧಿಕಾ ಅನ್ಕೊಂಡಿದ್ದೆ. ನನ್ನ ಇಮ್ಯಾಜಿನೇಷನ್ ಹಾಳಾಗದಲ್ಲ, ನನ್ ಡ್ಯಾಮೇಜ್ ಮಾಡ್ತೀನಿ. ಸಾಕ್ ನಿಲ್ಸೋ ರಘು. ನೀನೇನೋ ಒಳ್ಳೆಯವನಾಗಿದ್ದಕ್ಕೆ ಹೊಡಿತಾ ಇದ್ಯಾ? ನೀನ್ ಜಾಗದಲ್ಲಿ ಬೇರೆ ಯಾವನಾದ್ರೂ ಆಗಿದ್ರೆ? ನಾನು ಒಳ್ಳೆಯವನು ಅಂತ ಯಾವ ಬೇವರ್ಸಿ ಹೇಳಿದ್ದು? ನಾನು ಅಲ್ಕ ನನ್ ಮಗ, ಲೋಪರ್ ನನ್ ಮಗ, ದೊಡ್ಡ ಕೊಂಬಲ್ ನನ್ ಮಗ. ಬೇರೆಯವ್ರಿಗೆ ಏನ್ ಮಾಡ್ತಿದ್ದ? ಮನೆಯಿಂದ ಆಚೆ ಆಗ್ತಿದ್ದ. ನಾನು ಅದನ್ನೇ ಮಾಡ್ತೀನಿ. ನೋಡ ನಮ್ಮ ಮನೇಲಿ 1 ನಿಮಿಷ ನಿರ್ಬೇಡ, ಹೋಗಿ ಆಚೆ. ಅಣ್ಣ ಹಂಗೆ ಹೇಳ್ಬೇಡ ಕಣೋ, ಏನಾಗಿದೆ ನಿಂಗೆ? ನೋಡೋ ಸರಿ ಇಲ್ಲ, ಹೋಯ್ತಾರೋ. ರಘು ಅವಳು ಸಾಮಾನು ಅವಳು ಕೈ ಕೊಟ್ಟು ಆಚೆ ಮಾತ್ರ ಹೋಗೋಣ ಬೇಡಪ್ಪ. ತೊಲಗೆ ಇಲ್ಲಿಂದ. ಅಣ್ಣ ಈ ಕಾಗೆ ಮುಕ್ಕಿ ಮಾತು ಕಟ್ಕೊಂಡು ನನ್ನೇ ಮನೆಯಿಂದ ಆಚೆ ಆಗ್ತೀನೋ? ಅಯ್ಯೋ ನೋಡಿದ್ರ ರಕ್ಷಿತವ್ವ ಇವ್ರಿಗೆ ಒಳ್ಳೇದ್ ಮಾಡಕ್ ಹೋಗಿ ನನ್ನ ಕಾಗೆ ಮುದ್ಕೆ ಅಂತವಳಲ್ಲ ರಘು. ಇಂಥ ದೇವತೆ ನಮ್ಮ ಮನೆ ಪಕ್ಕದಲ್ಲಿ ಇರೋದಕ್ಕೆ ಕಣೆ ನಿಂದು ತೀರದ್ದು ಮಿಟ್ಟಿ ಕ್ಲಾಡಿ ಆಟಗಳೆಲ್ಲ ಹೊರಗೆ ಬಂದಿದ್ದು. ನೋಡೋ ಇಲ್ಲಿರ್ಬೇಡ, ಹೋಯ್ತಾರೋ. ನೀನು ಒಬ್ಬ ಅಣ್ಣ, ಇಷ್ಟೆಲ್ಲ ಆದ್ಮೇಲೆ ಒಂದು ಕ್ಷಣ ಈ ಮನೇಲಿ ಇರಲ್ಲ. ನನ್ನ ಆಸ್ತಿಲ್ ಭಾಗ ಕೊಡು. ಆಸ್ತಿ ಕೇಳಿದ್ರೆ ನೀನು ಅಸ್ತಿ ನೀರಲ್ಲಿ ಬಿಡ್ತೀನಿ. 1 ನಿಮಿಷ ಇಲ್ಲ, ಇರ್ಬೇಡ, ಹೋಯ್ತಾರೋ. ಹೆಂಗ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಲಲ್ಲ ಅಜ್ಜಿ. ಹಲೋ 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 ಗೆಸ್ಟ್ ಕ್ಯಾರೆಕ್ಟರ್ ಹಲೋ. ರಘು ನಿಮ್ ಮನೆಗೆ ಆಗಾಗ ಬಂದು ಹೋಗ್ತಾನೆ ಅಂತ ಹೇಳಿರ್ಲಿಲ್ವಾ? ಅವ್ನು ಇವನೇ. ಇವ್ನು ಆಲೋನಲ್ವಾ? ಆಲೋನೆ. ಸೂರಜ್ ಒಂದೇ. ನಿನ್ನ ಹೆಸರು ಏನಪ್ಪ? ಸೂರಜ್. ನಾನು ಸೂರಜ್ ಅಂತಾನೆ ಹೇಳಿಲ್ವಾ? ನೀನ್ ಒಳ್ಳೆ ಚಡ್ಡಿಲಿ ಇರುವೆ ಬಿಟ್ಕೊಂಡಂಗೆ ಪಾಪ ತಾಯಿಲು ತಬ್ಲಿ ಆ ತಂಗಿನೇ ಆಚೆ ಹಾಕ್ಬಿಟ್ಟಲ್ಲ. ನೀನೊಬ್ಬ ಮನ್ಸನ? ನಿನ್ಗೂ ಮನ್ಸತ್ವ ಆಯ್ತಾ? ನಾನ್ ಬತ್ತೀನಪ್ಪ, ಹಾಲಲ್ಲಿ ಉಳಿಬೇಕು. ಲೇ ಕಾಗೆ ಮುಕ್ಕಿ, ಹೋಗಿ ನಿನ್ ಮಾತು ಕೇಳ್ಕೊಂಡು ನನ್ನ 95 kg ತಿಂಗಿನ ಕಳಿಸ್ಬಿಟ್ಟಲ್ಲೇ ಹೊರಗಡೆ. ನಾನು ಇಲ್ಲಿ ಇರೋದೇ ಇಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೋಯ್ತೀನಿ. ನನ್ನ ಸಾಮಾನೆಲ್ಲ ನೀನೇ ಇಟ್ಕೋ. ಅಣ್ಣ ಹಾಲು ಅವಳಿಗೆ ಬಿಡು. ಎಲ್ಲವೂ ಆಗ್ಬಿಟ್ರ ಅಲ್ಲ. ಲೇ ಮುದುಕಿ, ಮೊದ್ಲೇ ನನ್ನ ಮಗ ಪಂಬಲ್ ಮಾಡಿ ಸಾಯ್ತಿದ್ದ, ಅಂತದ್ರಲ್ಲಿ ಸಂಬಂಧ ನಾಳು ಮಾಡಿದೆ, ಸಂಸಾರ ನಾಳು ಮಾಡಿದೆ. ಎಗುರ್ಸಿ ಅದೇ ಗೊತ್ತಾದ್ರೆ ಔಟ್ ಆಗ್ಬಿಡ್ಬೇಕು ಪ್ರೇಮಿಂದ. ಅಜ್ಜಿ ನೀನು ಹಾಲು ತಗೊಳಿಲ್ಲ ಯವ್ವ. ಅಯ್ಯೋ ಪಾಪ, ನಿನ್ನ ಹಾಲ್ ಮಾರೋನಲ್ವಾ? ಅಯ್ಯೋ ನೀನ್ ನೋಡಿದ್ರೆ ಪಾಪ ಅನ್ಸತ್ತೆ ಕಣಪ್ಪ. ಯಾಕ ಬಾಳ ಕಷ್ಟ ಪಡ್ತೀನಿ ಅಂತೇಳೆ? ಅಲ್ಲ, ನಿಮ್ ಮನೇಲಿ ಆಗ್ತಿರೋದ್ನ ನೋಡಿ ನಮ್ಮನೇಲಿ ಏನಾಗುತ್ತೆ? ಅಯ್ಯೋ ಕಂಡೋರ್ ವಿಷಯ ನಮ್ಗೆ ಹಾಕ್ಬಿಡಪ್ಪ. ಏನ್ ಹೇಳಜ್ಜಿ? ರಕ್ಷಿತವ್ವ 4 ಗಂಟೆಗೆ ಎದ್ದು ಇವನು ಊರವ್ರಿಗೆಲ್ಲ ಹಾಲ್ ಹಾಕ್ತಿರ್ತಾನ. ಇವ್ನ ಹೆಂಡತಿ ಮನೇಲಿ ಒಬ್ಳೇ ಇರ್ತಾಳೆ. ಹೌದು. ಅಯ್ಯ ಕಂಡೋರ್ ವಿಷಯ ನಮ್ಗೆ ಯಾಕೆ? ಏನ್ ಹೇಳಜ್ಜಿ, ಏನಂತ ನೆಂಟಿದ್ದು? ಏನೋ ನೀನ್ ನಮ್ಮ ಮನೆಗೆ ಹಾಲ್ ಹಾಕ್ತೀಯ ಅಂತ ಹೇಳ್ತೀನಿ. ನಾನ್ ಹೇಳಿದಿ ಅಂತ ಯಾರಿಗೂ ಹೇಳ್ಬೇಡ. ಇಲ್ಲ ನಿನ್ ಹೆಂಡತಿ ಒಬ್ಳೇ ಇರ್ತಾಳ. ಅಷ್ಟೊತ್ತಲ್ಲಿ ಮುತ್ತು ಹೋಗಿ ಅಷ್ಟೊತ್ತಲ್ಲಿ ಮುತ್ತು ಹೋಗಿ ನಿನ್ ಹೆಂಡತಿಗೆ ನನ್ನ ಹೆಂಡತಿಗೆ ಲೇ ಮುತ್ತು ಒಳ್ಳೆವನ್ ಅನ್ಕೊಂಡ್ರೆ ನನ್ನ ಬೆನ್ನಿಗೆ ಚೂರಿ ಚುಚ್ಚಿಬಿಟ್ಟಲ್ಲೋ. ಗೆಸ್ಟ್ ಕ್ಯಾರೆಕ್ಟರ್ ಒಬ್ರೆ ನಗರು. ನನಗ 200 ನಗತ್ತಿಲ್ಲ, ನಿನ್ ಗೆಸ್ಟ್ ಕ್ಯಾರೆಕ್ಟರ್ ನಗ್ತಾರ. ಅಲ್ಲ ರಕ್ಷಿತವ್ವ, ನಾನೇನ್ ಹೇಳ್ಬಾರ್ದು ಹೇಳ್ದೆ. ಅಷ್ಟೊತ್ತಲ್ಲಿ ಮುತ್ತು ಹೋಗಿ ಯೋಗ ಹೇಳ್ಕೊಡ್ತಿರ್ತೇನೆ ಅಂತ ಹೇಳಕ್ ಬಂದಪ್ಪ. ಅದಕ್ಕೆ ಈ ಜನಕ್ಕೆ ತಾಳ್ಮೆನೇ ಇಲ್ಲ.
ಆನಂದ ಆ ನೀನು ನಯನ ಐಹೊಳೆ ಪಟ್ಟದ ಕಲ್ಲಲ್ಲಿ 3 ದಿನ ಹೌದು 3 ರಾತ್ರಿ. ಕೊಂಡೋರ್ ವಿಷ ನಮ್ಗೆ ಯಾಕೆ? ಬೇಡ. ಮೂಡೆ ಔಟ್ ಆಗೋಯ್ತು. 3 ತಗೋತೇನೆ. ಯಪ್ಪ ಮೆಸೇಜ್ ಇದು ಈ ಸೆಟ್ಗೂ ಸೆಟ್ ಆಗಲ್ಲ, ನನಗಂತೂ ಮೊದಲೇ ಸೆಟ್ ಆಗಲ್ಲ. ಇದು ಜಗನ್ನಂಗೆ ಭಟ್ರಿಗೆ ನನಗಂತೂ ಮೊದಲೇ ಸೆಟ್ ಆಗತ್ತೆ. ಲೇ ಈ ತರ ವಿಡಿಯೋ ನೋಡ್ಬೇಡ ಕಣೆ, ತಪ್ಪಾಗತ್ತೆ. ತಪ್ಪಾಗ್ಲಿ ಅಂತಾನೆ ಅಲ್ಲಿ ಬಂದು ನೋಡ್ತಾ ಇರೋದು. ನಾನ್ ಪ್ರೇಮಲ್ಲಿದ್ದೀನಿ. ನಾನು ಫಾರ್ಮ್ ಅಲ್ಲಿ ಇದ್ದೀನಿ. ನಾನ್ ಫಾರ್ಮಲ್ ಇರ್ಬೇಕಾದ್ರೆ ಕಬ್ಬಿನ ಗದ್ದೆಗೆ ಬಾ ಅಂತ ಕರೆದಾಗ ಸೊಂಟ ತಿರ್ಗಿಸ್ಕೊಂಡು ನೋಡ್ದೋದೆ. ಈಗ ಬತ್ತಿರೋ ಬಾವಿಲಿ ನೀರ್ ತೆಗಿತೀನಿ ಅಂದ್ರೆ ನನ್ ಕೈಲಿ ಆಗಕ್ಕಿಲ್ಲ. ನಾನ್ ಬಿಡಕ್ಕಿಲ್ಲ. ಮೂಡೆ ಔಟ್ ಆಗೋಯ್ತು ಸದಂತರ. ಮಂತನ ಪಕ್ಕ ಕೂರ್ಬೇಡ, ಸರಿ ಇಲ್ಲ ಸಿಮೆಂಟ್ ಚೀಲ. ಆನಂದು ಆಹಾ ನೀನು ನಯನ 3 ದಿನ ಐಹೊಳೆ ಪಟ್ಟದ ಕಲ್ಲಲ್ಲಿ 3 ದಿನ ಬಿಟ್ಟ 3 ರಾತ್ರಿ ಹೇಳ್ತಾ ಇಲ್ವಾ ಅದೇನು ಅಲ್ವಾ? ಅಯ್ಯೋ ಸುಸ್ತಾಗೋಯ್ತು. ವಾ ದೀಪಿಕಾ ಶೃಂಗೇರಿಯಿಂದ ಈಗ ಬಂದ. ಸಿ.ಕೆ. ಮಂದಣ್ಣ ಈಗ ಬೇಡ ಜಗನ್ನ. ಜಗನ್ನ ನಾನು ಮುಂದೆ ಬೆಳೆದಿರೋ ಕೂಸು ನನಗೆ ಮುಖ ತಿರ್ಸ್ಕೊಂಡು ಹೋಗ್ತಿದೆ. ಅಮ್ರ ಬಿಲ್ಲಿ ಅಮ್ಕೊಂಡ್ ಮೇವು ಮಾಡ್ತೀನಿ. ಓ ದಾನಪ್ಪ ಬಾ ಮನಿಕೋ. ಅಜ್ಜಿ ನನಗೆ ಟೇಸ್ಟ್ ಇಲ್ವಾ? ಟೇಸ್ಟ್ ಇಲ್ದದಕ್ಕೆ ಎಲ್ರಿಗೂ ಬಾ ಮನಿಕೋ ಅಂತಿದ್ದೆ. ಅದಾಯ್ತು. ಏನ್ ಈ ಕಡೆ ಬಂದಿದ್ದು? ಅದು ದೀಪಿಕಾ ಹೊಸದಾಗಿ ಮನಿ ಮಾಡಿರಲ್ಲ, ಕಾಫಿ ಕುಡಿಯಕ್ ಕರೆದಿದ್ದು, ಅದಕ್ಕೆ ಬಂದಿದ್ದೆ. ಮನೆಗ? ಹಾ. ಅಯ್ಯೋ ಮನೆ ಚೆನ್ನಾಗಿದ್ರೆ ಏನಾಯ್ತು, ಮನಸ್ ಚೆನ್ನಾಗಿರ್ಬೇಕಲ್ವಾ? ಮನಸ ಏನಾಯ್ತು? ಹಾ ಕೊಂಡೋರ್ ವಿಷ ನಮ್ಗೆ ಯಾಕಪ್ಪ ಬೇಡ. ಅಜ್ಜಿ ಏನು ಹೇಳಕತ್ತಿದ್ ಹೇಳು. ಏನೋ ನೀನ್ ನಮ್ ಟೀಮೋನು ಅಂತ ಹೇಳ್ತೀನಿ. ನಿನಗೆ ಹೆಣ್ಣು ವೇಷ ಹಾಕಿ ಆಗಿದೆ ಅಂತೆ. ನಿನಗೆ ಆಕ್ಟಿಂಗೇ ಬರಲ್ವಂತೆ. ನೀನ್ ಟೀಮಲ್ಲಿ ಇದ್ರೆ ಬರಲ್ವಂತೆ. ಇಷ್ಟೆಲ್ಲ ಮಾತಾಡ ಅದಕ್ಕೆ ಇನ್ನು ಹೇಳೋದ್ಲು. ಏನು? ನೀನ್ ಕಾಪಿಗೆ ಅಂತ ಕರೆದ್ರೆ ಬರಗೆಟ್ಟು ನಾಯಿ ತರ ಅಂತ ಜಲ್ ಸುರ್ಸ್ಕೊಂಡ್ ಬರ್ತೀಯಂತೆ. ಕಾಫಿ ಬಗ್ಗೆ ಕರೆದ್ಬಿಟ್ಟು ಇಷ್ಟೆಲ್ಲ ಮಾತಾಡಲ್ಲ. ಮತ್ತೆ ಮನಿ ಕಾಫಿ ಕುಡಿಯೋದಲ್ಲ, ಕಾಲು ಇಡಂಗಿಲ್ಲ. ದೀಪಿಕಾ ಕಾಫಿ ಕುಡ್ಕೋಗಿ. ಕಾಫಿ ನೀನ ಕೂರ್ಕೋ. ಅಯ್ಯೋ ಇದ್ಯಾಕೆ? ಆಯ್ತು ದನಪ್ಪಣ್ಣ, ಮುಂದಿನ ವಾರ ಲೇಡಿ ಗೆಟಪ್ ಜೆಂಟ್ಸ್ ಗೆಟಪ್. ಮುತ್ತು ಇಲ್ಲಲ್ಲ, ಈ ಸಲ ಭಿಕ್ಷುಕನ್ ಗೆಟಪ್ ಮಾಡಾಕ್ತಾನೆ. ಇವ ಯಾಕೆ ನಾಯಿ ಕಡ್ದಂಗ್? ಅಲ್ಲ